ನಾವು ಇಲ್ಲಿ ಬಂದು ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಮುಂದೆ ನಮ್ಮ ಮಗಳಿಗೆ ನಾವು ಇದು ತೊಗೊಳ್ರಿ ಅದು ತೊಗೊಳ್ರಿ ಅಂತ ಫೋರ್ಸ್ ಮಾಡೋದಿರಲ್ಲ, ಅವ್ರ ಹೃದಯದಿಂದ ಚೂಸ್ ಮಾಡ್ಕೊಂಡು. ಮಕ್ಕಳಿಗೆ ಆಸ್ತಿ ಮಾಡೋ ಬದಲಿಗೆ ಮಕ್ಕಳನ್ನೇ ಆಸ್ತಿ ಮಾಡಿ ಅನ್ನೋ ಒಂದು ಗಾದೆ ಮಾತಿದೆ. ಅಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿ ಆಗ ಮಕ್ಕಳೇ ದುಡ್ದು ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲವನ್ನು ತಗೊಂತಾರೆ, ಒಂದೊಳ್ಳೆ ಭವಿಷ್ಯ ಕಟ್ಕೊಳ್ತಾರೆ ಅನ್ನೋ ಇದು ಗಾದೆ ಮಾತಿನ ಅರ್ಥ. ಆದ್ರೆ ಈಗ ಒಂದೊಳ್ಳೆ ಎಜುಕೇಶನ್ ಬೇಕು ಅಂತಂದ್ರೆ ಇನ್ಸ್ಟಿಟ್ಯೂಟ್ನ ಹುಡುಕೋದು ಬಹಳನೇ ಕಷ್ಟ. ಯಾಕಂದ್ರೆ ಎಲ್ಲ ಎಜುಕೇಶನ್ ಬಿಸ್ನೆಸ್ ಆಗಿರುವಾಗ ಉತ್ತಮ ಶಿಕ್ಷಣ ಎಲ್ಲಿ ಕೊಡ್ತಾರೆ ಅನ್ನೋದೇ ಪೇರೆಂಟ್ಸ್ಗಿರುವಂತಹ ದೊಡ್ಡ ಚಿಂತೆ. ನಾವು ಯಾವ್ದೋ ಒಂದು ಕಾಲೇಜ್ನ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಅದುವೇ ಜ್ಞಾನಧಾಮ PU ಕಾಲೇಜ್. ಇದು ನೆಲಮಂಗಲದ ಬೈಪಾಸ್ ಬಳಿ ಇದೆ. ಸೊ ಯಾಕೆ ಕಾಲೇಜ್ನ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಏನು ಉತ್ತಮ ಕ್ವಾಲಿಟಿ ಎಜುಕೇಶನ್ ಇದೆ ಅಂತ ಅಲ್ಲಿನ ಫ್ಯಾಕಲ್ಟಿನ ಮಾತಾಡ್ಸಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಫಸ್ಟ್ ಕಾಲೇಜ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್ ಅಂತ. ನಾನು ಪೇಸ್ ಅಲ್ಲಿ ಡೈರೆಕ್ಟರ್ ಆಗಿ ನನ್ನ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಜ್ಞಾನಧಾಮ ಪೇಸ್ PU ಕಾಲೇಜ್ ನೆಲಮಂಗಲದಲ್ಲಿದೆ. ಪ್ರತಿ ವರ್ಷ ಎಷ್ಟೊಂದು ಕಾಲೇಜಲ್ಲಿ ಬಹಳಷ್ಟು ಕಾಲೇಜ್ಗಳಲ್ಲಿ ಟೀಚರ್ಸ್ ಪಾಠ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಸಿಲೆಬಸ್ ಮುಗಿಸ್ತಾರೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದಕ್ಕೆ ಟ್ರೈನ್ ಮಾಡ್ತಾರೆ. ಬಟ್ ನಾವು ಅದಕ್ಕಿಂತ ತುಂಬಾ ಡಿಫ್ರೆಂಟ್. ನಾವು ಬಿಲೀವ್ ಮಾಡೋದು ಏನು ಅಂದ್ರೆ, ಪಾಠ ಮಾಡೋದಂದ್ರೆ ಬರೀ ಮಾರ್ಕ್ಸ್ಗೋಸ್ಕರ. ಒಂದು ಸ್ಟೂಡೆಂಟ್ ನಾವು ಅವರ ಫ್ಯೂಚರ್ ಲೈಫ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಏನೇನು ಮಾರ್ಗದರ್ಶನ ಮಾಡಬೇಕು ಅದನ್ನ ನಾವು ಮಾಡಬೇಕು. ಸೊ ನಮ್ಮಲ್ಲಿ ಎಲ್ಲರೂ ಫೇಮಸ್ ಎಕ್ಸಾಮ್ಸ್ ಏನು ಅಂದ್ರೆ NEET, JEE, CET. ನಾವು ಬರೀ ಈ 3 ಎಕ್ಸಾಮ್ ಅಲ್ಲ, ಇದು ಬಿಟ್ಟು ಪ್ರತಿಯೊಂದು ಅವಕಾಶ ಇದಕ್ಕೆಲ್ಲ ನಮ್ಮಲ್ಲಿ ಕೋಚಿಂಗ್ ವ್ಯವಸ್ಥೆ ಇದೆ. ಕೆಲವರಿಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಕೆಲವರಿಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಈ ಸ್ಟೂಡೆಂಟ್ಸ್ NEET, JEE, CET ಎಕ್ಸಾಮ್ ಬರ್ತಿರ್ತಾರೆ, ಅದಕ್ಕೆ ನಮ್ಮಲ್ಲೂ ಕೂಡ ಟ್ರೈನಿಂಗ್ ಸಿಗುತ್ತೆ. ಬಟ್ ಈ ಕೋರ್ಸ್ ಬಿಟ್ಟು ನಮ್ಮ ಪ್ರಪಂಚದಲ್ಲಿ ಹಲವಾರು ಕೋರ್ಸ್ಗಳಿದೆ. ಅದನ್ನ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಆಂಟರ್ಪ್ರಿನರ್ ಆಗಬೇಕು, ಯಾರೋ ಒಬ್ಬ ಗ್ರಾಫಿಕ್ ಡಿಸೈನರ್ ಆಗಬೇಕು, ಯಾರೋ ಒಬ್ಬ ಒಂದು 5 ಸ್ಟಾರ್ ರೆಸ್ಟೋರೆಂಟ್ ಅಲ್ಲಿ ಶೆಫ್ ಆಗಬೇಕು, ಯಾರೋ ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಬೇಕು. ಈ ತರ ಅವಕಾಶಗಳೆಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಒಂದಷ್ಟು ಎಕ್ಸಾಮ್ಗಳನ್ನ ಬರೆಯೋದೇ ಇಲ್ಲ. ಸೊ ನಮ್ಮಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಬಂದಾಗ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವರ ಸ್ಟ್ರೆಂತ್ ವೀಕ್ನೆಸ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾವು ಸ್ಟ್ರೀಮ್ಸ್ ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅವರು ಚೂಸ್ ಮಾಡೋ ಗೋಲ್ಸ್ ನ ತಗೊಂಡು ನಾವು ಅವರಿಗೆ ಟ್ರೈನ್ ಮಾಡ್ತಾ ಬರ್ತೀವಿ. ನಾವ್ ಯಾರೋ ಒಬ್ಬ ಸ್ಟೂಡೆಂಟ್ಗೆ ಡಾಕ್ಟರ್ ಆಗಿ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಫೋರ್ಸ್ ಮಾಡಿ NEET ರೆಡಿ ಕೊಡೋಣ. ಅವನಿಗೆ ಏನ್ ಇಷ್ಟನೋ ಅಂತ ಸ್ಕಿಲ್ ನ ನಾವು ಡೆವಲಪ್ ಮಾಡ್ತೀವಿ. ಅಂತ ಸ್ಟ್ರೀಮ್ ಅಲ್ಲಿ ಅವ್ರು ಮುಂದೆ ಹೋಗಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಕೊಡ್ತೀವಿ. ಸೊ ಒಂದು ಮೀನ್ ಇದೆ ಅಂದ್ಮೇಲೆ ಅದು ಒಳ್ಳೆ ಮೀನ ಕೆಟ್ಟ ಮೀನ ಅಂತ ಹೆಂಗ್ ಗೊತ್ತಾಗುತ್ತೆ, ನಾವು ಅದನ್ನ ರನ್ನಿಂಗ್ ರೇಸ್ ಅಲ್ಲ ನೀರಲ್ಲಿ ಬಿಟ್ಟಾಗ. ಸೊ ಅದೇ ತರ ಯಾವ್ದೇ ಒಂದು ಸ್ಟೂಡೆಂಟ್ ಯಾವ್ದೋ ಬೇರೆ ಅವ್ರಿಗೆ ಇಷ್ಟ ಇಲ್ಲದಿರೋ ಪ್ರೊಫೆಷನ್ ನ ಜಾಯಿನ್ ಆದ್ರೆ ಅವ್ರ ಅದ್ರಲ್ಲಿ ಎಕ್ಸೆಲ್ ಆಗೋದು ಕಷ್ಟ. ಯಾವತ್ತಿದ್ರು ಯಾವ್ದೋ ಒಂದು ಪರ್ಸನ್ ಅವರ ಪ್ಯಾಷನ್ ನ ಫಾಲೋ ಮಾಡ್ಕೊಂಡು ಆ ಪ್ಯಾಷನ್ ಅಲ್ಲಿ ಅವರು ಎಕ್ಸಲೆನ್ಸ್ ನ ಚೇಸ್ ಮಾಡಿದ್ರೆ ಸಕ್ಸೆಸ್ ಅವರಿಂದ ಬರುತ್ತೆ. ಅದು ಬಿಟ್ಟು ಸ್ಕೋಪ್ ಇರೋದು ಅಂತ ಹೋಗ್ಬಾರ್ದು. ಎಕ್ಸಲೆಂಟ್ ಆಗಿರ್ಬೇಕು, ಎಕ್ಸಲೆನ್ಸ್ ನ ಚೇಸ್ ಮಾಡ್ಬೇಕು, ಅವಾಗ ಸಕ್ಸೆಸ್ ನಮ್ನ ಚೇಸ್ ಮಾಡ್ಕೊಂಡ್ ಬರುತ್ತೆ. ಸೊ ಈ ಉದ್ದೇಶದಿಂದ ನಾವು ಸ್ಟೂಡೆಂಟ್ಸ್ ನ ಜ್ಞಾನಧಾಮ ಪೇಸ್ ಕಾಲೇಜ್ ಅಲ್ಲಿ ಟ್ರೈನ್ ಮಾಡ್ತೀವಿ. ಈಗ ನಾವೇನು ಬೋರ್ಡ್ ಮೇಲೆ ಇರುವಂತಹ ಫೋಟೋಗಳನ್ನ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾ ಇದ್ದೀವಿ, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಲಿ ಬೇರೆ ಬ್ಯಾಕ್ಗ್ರೌಂಡಿಂದ, ಅಂದರೆ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಆಗಿರಬಹುದು, ಅಥವಾ ಎಜುಕೇಷನ್ ಇನ್ನೆಲ್ಲೋ ಕಡಿಮೆ ಇದ್ದಂತಹ ಸಮಯದಲ್ಲಿ ಪೇಸ್ಗೆ ಬಂದು ಜಾಯಿನ್ ಆದಂಥ ಸಮಯದಲ್ಲಿ ಇಲ್ಲಿ ಬಂದು ಒಳ್ಳೆ ಮಾರ್ಕ್ಸನ್ನು ತೆಗೆದಿರೋ ಅಂಥ ಈ ಸ್ಟೂಡೆಂಟ್ ಆಗಿರ್ಬೋದು. ಇಲ್ಲಿ ಈ ಕಾಲೇಜಲ್ಲಿ ಏನು ಅಂತಂದರೆ ಎಲ್ಲವೂ ಕೂಡ ಜೆನ್ಯೂನು. ನಿಮಗೆ ನಿಮ್ಮ ಮಕ್ಕಳನ್ನ ಸೇರಿಸಲಿ ಅಂತ ಅನ್ನೋ ಕಾರಣಕ್ಕೆ ಬೇರೆ ರೀತಿ ಹೇಳೋದಲ್ಲ. ಇಲ್ಲೆಲ್ಲ ಸ್ಟೂಡೆಂಟ್ಸು ಕೂಡ ಅವರು ಎಫರ್ಟಿಂದ, ಅಂದರೆ ಫ್ಯಾಕಲ್ಟಿಯ ಎಫರ್ಟಿಂದ ಒಂದೊಳ್ಳೆ ಮಾರ್ಕ್ಸನ್ನು ತೆಗೆದಿರೋ ಅಂಥದ್ದನ್ನು ನಾವು ನೋಡಬಹುದು. ರಾಜ್ಯೋತ್ಸವ ದಿವಸ ಯಾಕೆ ಕಾಲೇಜ್ ಇಟ್ಟಿದ್ದಾರೆ, ಯಾಕೆ ಇವತ್ತೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದಮೇಲೆ ಏನು ಯೂಸ್ ಆಯಿತು ಅಂತ ನಮಗೆ ತುಂಬ ಬೆನಿಫಿಟ್ ಆಯಿತು. ಏನು ಯೂಸ್ ಆಯಿತು, ಬರೀ ಸುಮ್ಮನೆ ಏನು ಪೇಪರ್ ಕೊಟ್ಟರು. ಈ ಪೇಪರಲ್ಲಿ ಏನಿದೆ ಅಂದರೆ ನಮ್ಮ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಬೋದು. 3 ಮಂತ್ಸ್ ಟೈಮಲ್ಲಿ ನಮ್ಗೆ ಯಾವ ಥರ ಬೆನಿಫಿಟ್ ಮಾಡ್ಕೊಬೇಕು, ಕಾಲೇಜ್ನ ಯಾವ ಥರ ಯೂಸ್ ಮಾಡ್ಕೊಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಬೇಕು, ಮತ್ತು ಯಾವ ಥರ ಓದಬೇಕು ಅನ್ನೋದು ಕೂಡ ಈ ಪೇಪರಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ದಿಸ್ ಪೇಪರ್ ಫಸ್ಟ್.
ಆಗ್ಲಿ, ಮತ್ತೆ ಅದರಲ್ಲೂ ನೀಟ್ ಬರೆಯುವಂತ ಮಕ್ಕಳಿಗೆ ಅವ್ರಿಗೆಲ್ಲ ನಾಲೆಡ್ಜ್ ಬೆಳೀಲಿ ಅನ್ನೋ ಕಾರಣಕ್ಕೆ ನೀವೊಂದು PU ಕಾಲೇಜ್ ಶುರು ಮಾಡಿದ್ದೀರಾ. ಓಕೆ. ಸೊ ಹೇಳಿ ಸರ್, ಈ ತರದ ಎಜುಕೇಶನ್ ಕೊಡ್ಬೇಕಂತ ನಿಮ್ಗೆ ಯಾಕೆ ಸರ್ ಅನ್ಸಿ? ಬಿಸ್ನೆಸ್ ಮಾಡ್ತಿರೋ ಮಧ್ಯೆ ಶಿಕ್ಷಣ ಅಂದ್ರೆ ಒಂದು ದೇಶ ನಿರ್ಮಾಣ ಅಂತ. ನಾವಿವತ್ತು ಎಲ್ಲ ವಿಷಯಗಳಲ್ಲೂ ಕೂಡ ಆತ್ಮನಿರ್ಭರತೆ ಬಗ್ಗೆ ಮಾತಾಡ್ತೀವಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇಂಥ ಒಂದು ಯುಗದಲ್ಲೂ ಕೂಡ ಶಿಕ್ಷಣದಲ್ಲಿ ಆತ್ಮನಿರ್ಭರತೆಯನ್ನು ನಾವು ಕಾಣ್ತಾ ಇಲ್ಲ. ಕಾರಣ ಇಷ್ಟೇನೆ, ಶಿಕ್ಷಣ ನೈತಿಕತೆಯಿಂದ ನಿಧಾನಕ್ಕೆ ವ್ಯಾಪಾರೀಕರಣದತ್ತ ಹೊರಳುತ್ತಾ ಇದೆ. ಯಾವಾಗ ಶಿಕ್ಷಣ ಮತ್ತೆ ಆರೋಗ್ಯ ಅನ್ನೋದು ವ್ಯಾಪಾರೀಕರಣ ಆಗುತ್ತೋ ಅಲ್ಲಿ ದೇಶದ ಸಮೃದ್ಧಿನ ನಿರೀಕ್ಷೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಒಂದು ನೈತಿಕತೆ ಬರಬೇಕು. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣ ಅನ್ನೋದು ಕೇವಲ ಕನಸಾಗದೆ ಆ ಉನ್ನತ ಶಿಕ್ಷಣ ಅವರ ಕೈಗೆಟಕಬೇಕು. ಗುಣಮಟ್ಟದ ಶಿಕ್ಷಣದಿಂದ ಪ್ರತಿಯೊಂದು ಕುಟುಂಬಗಳು ಕೂಡ ಅಭ್ಯುದಯದ ದಾರಿಗೆ ಬರಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಲ್ಪನೆಯಿಂದ ಈ ಒಂದು ಕಾಲೇಜನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮಾರುಕಟ್ಟೆಯಲ್ಲಿ PUC ಶಿಕ್ಷಣ ತುಂಬಾ ಹದಗೆಟ್ಟಂತ ವ್ಯವಸ್ಥೆಯಲ್ಲಿದೆ. ಕಾರಣ ಅಬ್ಬರದ ಪ್ರಚಾರ, ಗುಣಮಟ್ಟ ಕಡಿಮೆ, ಪ್ರಚಾರ ಜಾಸ್ತಿ. ಹಾಗಾಗಿ ಇವತ್ತೇನು ವೈದ್ಯಕೀಯಕ್ಕೆ ನೀಟ್ ಬೇಕು, ನಮ್ಮ ದೇಶದ IITಗಳಿಗೆ ಹೋಗೋದಕ್ಕೆ JEE ಪರೀಕ್ಷೆ ಬೇಕು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉತ್ತಮ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರವೇಶ ಪಡೀಲಿಕ್ಕೆ CET ಬೇಕು. ಇದೆಲ್ಲದರ ಜೊತೆಗೆ ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಮಗೆ ಲಭ್ಯ ಇದೆ. ಆದರೆ ಯಾವ ಕಾಲೇಜುಗಳು ಕೂಡ ಈ 3 ಪರೀಕ್ಷೆಗಳನ್ನ ಹೊರತಾಗಿ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಪರೀಕ್ಷೆ ಬಗ್ಗೆನೇ ಮಾಹಿತಿ ಇಲ್ಲ, ಇನ್ನು ಯಶಸ್ಸು ಯಾವ ರೀತಿ ಗಳಿಸೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಕೇವಲ ವೈದ್ಯರನ್ನ ಇಂಜಿನಿಯರ್ಗಳನ್ನ ತಯಾರು ಮಾಡೋದು ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹರಡಬೇಕು. ಯಾವಾಗ ನಮ್ಮ ವಿದ್ಯಾರ್ಥಿಗಳು ಈ ಕ್ಷೇತ್ರಗಳಲ್ಲಿ ಓದಿ ಯಶಸ್ಸನ್ನ ಸಾಧಿಸ್ತಾರೋ ಅದು ನಿಜವಾದ ದೇಶ ನಿರ್ಮಾಣ ಅಂತ ನಮ್ಮ ಕಲ್ಪನೆ. ಸೊ ಹಾಗಾಗಿ ನಮ್ಮ ಕಾಲೇಜಿನ ಶಿಕ್ಷಣದ ಧ್ಯೇಯೋದ್ದೇಶ ಅಂದ್ರೆ ವ್ಯಾಪಾರೀಕರಣ ಅಲ್ಲ, ಹಣ ಮಾಡೋದು ಅಲ್ಲ. ಶಿಕ್ಷಣ ಅಂದ್ರೆ ಕುಟುಂಬಗಳು ಗಟ್ಟಿಯಾಗಬೇಕು. ಯಾವಾಗ ನಮ್ಮ ಕುಟುಂಬಗಳು ಗಟ್ಟಿಯಾಗುತ್ತೋ ಅವಾಗ್ಲೇನೆ ನಾವು ಭಾರತವನ್ನ ಒಂದು ಸದೃಢ ಭಾರತವನ್ನಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ಸನ್ಯಾಸಿಗಳಲ್ಲ, ನಮಗೂ ಕೂಡ ಶಿಕ್ಷಣದಿಂದ ದುಡ್ಡು ಮಾಡಬೇಕು. ಆದ್ರೆ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಬದುಕನ್ನ ಕಟ್ಟಿಕೊಟ್ಟು ನೈತಿಕ ಶಿಕ್ಷಣದ ದಾರಿಯಿಂದ ನಾವು ಕೂಡ ಒಂದು ದುಡ್ಡು ಮಾಡಬೇಕು ಅನ್ನೋ ಒಂದು ಕನಸು ನಮ್ಮದಾಗಿದೆ. ಪ್ರೈಮರಿ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗೋದೇ ಮಕ್ಕಳಿಗೆ ಟೈಮ್ ಟೇಬಲ್ ಸೆಟ್ ಮಾಡೋದ್ರಿಂದ ಆ್ಯಂಡ್ ರಿಕ್ವೈರ್ಡ್ ಟೀಚರ್ಸ್ನ ಹೈರ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ನಮಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಬೇಕಂದರೆ ನಮಗೆ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಬೇಕು. ಸೊ ಅವ್ರನ್ನ ನಾವು ಆದಷ್ಟು ಡೆಮೋ ಮೂಲಕ ಆ್ಯಂಡ್ ಅವರಿಗೆ ಬೇಸಿಕ್ಸ್ ಏನಿದೆ, ನಾವಿಲ್ಲಿ ಪರ್ಟಿಕ್ಯುಲರ್ಲಿ ಬಂದ ತಕ್ಷಣ ನಾವು ಅವರಿಗೆ ನಿಮಗೆ ಫಿಸಿಕ್ಸ್ ಬಗ್ಗೆ ಏನು ಗೊತ್ತು, ಕೆಮಿಸ್ಟ್ರಿ ಬಗ್ಗೆ ಏನು ಗೊತ್ತು ಅಂತ ಸ್ಟಾರ್ಟಿಂಗ್ ಕೇಳಲ್ಲ. ವಿಲ್ ಆಸ್ಕ್ ದೆಮ್ ಅಬೌಟ್ ವಾಟ್ ಆರ್ ದ ಬೇಸಿಕ್ಸ್ ದೇ ಹ್ಯಾವ್ ಲರ್ನ್ಡ್. ನಿಮಗೇನು ಗೊತ್ತು ಬೇಸಿಕ್ಸ್? ಇವಾಗ ನಾವು ನಿಮಗೆ 9th ಮಕ್ಕಳನ್ನ ಕೊಟ್ಟರೆ ನೀವೇನು ಪಾಠ ಮಾಡ್ತೀರಾ, 10th ಮಕ್ಕಳನ್ನ ಕೊಟ್ಟರೆ ನೀವೇನು ಪಾಠ ಮಾಡ್ತೀರಾ, ಆ್ಯಂಡ್ ಅದೇ ಥರ ಸೆಕೆಂಡ್ PUC ಮಕ್ಕಳಿಗೆ ಯಾವ ಥರ ಪಾಠ ಮಾಡ್ತೀರಾ. ಬ್ಲೂ ಪ್ರಿಂಟ್ ಗೊತ್ತಿಲ್ಲದಿರೋ ಯಾವ ಟೀಚರ್ಗಳನ್ನೂ ನಾವಿಲ್ಲಿ ತಗೊಳ್ಳಲ್ಲ. ಯಾಕೆಂದರೆ ಬ್ಲೂ ಪ್ರಿಂಟ್ಸ್ ಗೊತ್ತಿದ್ರೇ ಅವರು ಪ್ರತಿಯೊಬ್ಬರಿಗೂ ಯಾವ ಥರ ಪೇಪರ್ ಸೆಟ್ ಮಾಡೋದು ಹೇಗೆ ಅಂತೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ಟೈಮ್ ಟೇಬಲ್ ಸೆಟ್ ಮಾಡೋದು. ನಮ್ಮ ಟೈಮ್ ಟೇಬಲ್ ಇದ್ರೆ ನಿಮಗೆ ಗೊತ್ತು, ಟೈಮ್ ಟೇಬಲ್ ಈಸ್ ಈಕ್ವಲ್ ಟು ದ ಡಿಸಿಪ್ಲಿನ್ ಆಫ್ ಎಜುಕೇಷನ್. ಅವ್ರ ಟೈಮ್ ಟೇಬಲ್ ಪ್ರಕಾರ ಮಕ್ಕಳು ಯಾವ ಥರ ಕ್ಲಾಸಸ್ಗೆ ಬುಕ್ಸ್ನ ತೊಗೊಂಡ್ಬರ್ತಾರೆ, ಯಾವ ಥರ ಕ್ಲಾಸಸ್ನ ಅಟೆಂಡ್ ಮಾಡ್ತಾರೆ, ಅದು ಮುಖ್ಯ ಆಗಿರುತ್ತೆ. ಸೊ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಟೇಕ್ ಕೇರ್ ಆಫ್ ಬೋತ್ ಟೀಚರ್ಸ್ ಆ್ಯಂಡ್ ಟೈಮ್ ಟೇಬಲ್. ಯಾವ ಥರ ಸೆಟ್ ಮಾಡ್ತೀವಿ ಅಂದರೆ ಅದು ಫುಲ್ ಸ್ಟೂಡೆಂಟಿಗೆ ಕನ್ವೀನಿಯೆಂಟ್ ಆಗಿರಬೇಕು, ನಮ್ಮ ಸ್ಟೂಡೆಂಟ್ಗೆ ಅದು ಹೆಲ್ಪ್ ಆಗೋ ಥರ ನಾನು ಪ್ಲ್ಯಾನ್ ಮಾಡ್ತೀನಿ. ಕಾಲೇಜ್ನ ಸಕ್ಸಸ್ಫುಲಿ ರನ್ ಮಾಡಬೇಕಂದ್ರೆ ನಮ್ಮದು ಮೇನ್ ಸೋರ್ಸಸ್ಸನ್ನೇ ಸ್ಟೂಡೆಂಟ್ಸ್ದು. ಆ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ ತುಂಬಾ ಕಾಂಪಿಟೇಷನ್ ಇದೆ ನಮ್ಮ ನೆಲಮಂಗಲದಲ್ಲಿ. ನೀವು ಆಲ್ರೆಡಿ ಸರ್ ಹತ್ರ ಡಿಸ್ಕಷನ್ ಮಾಡಿದಂಗೆ ತುಂಬಾ ಕಾಂಪಿಟೇಷನ್ಸ್ ಇರೋದ್ರಿಂದ ನಮಗೆ ಗುಡ್ ಕ್ವಾಲಿಟಿ ಸ್ಟೂಡೆಂಟ್ಸು ಕೂಡ ಸಿಗ್ತಾ ಇಲ್ಲ. ನಮಗೆ ಗುಡ್ ಕ್ವಾಲಿಟಿ ಸ್ಟೂಡೆಂಟ್ಸ್ ಯಾವಾಗ ಸಿಗ್ತಾರೆ ಅಂದರೆ ನಮ್ಮಲ್ಲಿ ಏನು ಒಂದು ಬೆಟರ್ ಎಜುಕೇಷನ್ಸ್ ಕೊಡ್ತೀವಿ ಕಂಪೇರ್ಡ್ ಟು ಅದರ್ ಕಾಲೇಜಸ್ಸು. ನಮ್ಮಲ್ಲಿ ಏನೊಂದು ಸ್ಪೆಷಲ್ ಇದೆ, ಯಾವ ಥರ ಅವ್ರಿಗೆ ಕೋಚಿಂಗ್ ಕೊಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಸ್ಟೂಡೆಂಟ್ಸ್ನ ಅಡ್ಮಿಷನ್ಸ್ ತೊಗೋತೀವಿ. ಎಬೋವ್ 70% ಸ್ಕೋರ್ ಆಗಿರೋದನ್ನ
ನಾವು ಸೈನ್ಸ್ಗೆ ಅಡ್ಮಿಷನ್ಸ್ ತಗೋತೀವಿ. 50% 70% ಸ್ಕೋರ್ ಆಗಿರೋ ಮಕ್ಕಳನ್ನ ಕಾಮರ್ಸ್ಗೆ ಅಡ್ಮಿಷನ್ಸ್ ತಗೋತೀವಿ. ಪ್ಲಸ್ ಇಲ್ಲಿ ನಾವು ಜಸ್ಟ್ ಬೋರ್ಡ್ ಸಿಲೆಬಸ್ ಅಲ್ದಿರ ತುಂಬಾ ಆಲ್ರೆಡಿ ಹೇಳ್ಬೇಕಂತಂದ್ರೆ ಅಟ್ ಪ್ರೆಸೆಂಟ್ ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಯಾರು ಕೂಡ ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇದಾವೆ ಅನ್ನೋ ಸ್ಮಾಲ್ ಇನ್ಫಾರ್ಮೇಶನ್ಸ್ ಕೂಡ ಮಕ್ಕಳುಗಳು ಗೊತ್ತಿಲ್ಲ. ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನ ಅವರು ಕೊಡೋದ್ರ ಮೂಲಕ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಮೆಡಿಕಲ್ ಫೀಲ್ಡ್ ಅಲ್ದಿರಾ, ಇಂಜಿನಿಯರಿಂಗ್ ಫೀಲ್ಡ್ ಅಲ್ದಿರಾ, ಏನೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡ್ರೆ ಅವರ ಒಂದು ನಾಲೆಡ್ಜ್ ಬೇಸ್ ಆಗಿ ಅವ್ರನ್ನ ನಾವು ಪುಷಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟು, ಪ್ಲಸ್ ವೆರಿ ಫಸ್ಟ್ ಅವ್ರ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ಎಂಟರ್ ಆಗಿದ ತಕ್ಷಣ ನಾವು ಪೇರೆಂಟ್ಸ್ ಜೊತೆ ಮಾತಾಡ್ತೀವಿ ಮೇಡಮ್. ಅಂದ್ರೆ ಬಹಳಷ್ಟು ಕಾಲೇಜ್ಗಳಿಗೆ ಕಂಪೇರ್ ಮಾಡಿದ್ರೆ ನಾವು SLC ಮಕ್ಳಿಗೂ ಕೂಡ ಫೀಸ್ ಕನ್ಸೆಷನ್ಸ್ ಕೊಡ್ತಾ ಇದೀವಿ. ಅಪ್ ಟು 50% ವರ್ಗೂ ಬೇಸ್ಡ್ ಆನ್ ದೇರ್ ರಿಸಲ್ಟ್ ಅವ್ರಿಗೂ ಕೊಡ್ತಿದೀವಿ. ಪ್ಲಸ್ ನಾವು ಜಸ್ಟ್ SLC ಮಕ್ಳಿಗಲ್ದಿರ ಅವರು ಫಸ್ಟ್ PU ಎಕ್ಸಾಮ್ ಹೇಗ್ ತಗೋತಾರೆ, ಅವ್ರ ರಿಸಲ್ಟ್ ಏನ್ ಬರುತ್ತೆ, ಆ ಫಸ್ಟ್ PU ರಿಸಲ್ಟ್ ಮೇಲೂ ಸೆಕೆಂಡ್ PU ಮಕ್ಕಳಿಗೆ ನಾವು ಫೀಸ್ ಕನ್ಸೆಷನ್ಸ್ ಕೊಟ್ಟು ಒಳ್ಳೆ ರೀತಿಲಿ, ಅಂದ್ರೆ ಅವರು ನಮ್ಮ ಕಾಲೇಜಿಂದ ಹೊರಗೋದ್ರು ಅಂತ ಅಂದ್ರೆ ಒಳ್ಳೆ ಸ್ಟೂಡೆಂಟ್ ಆಗಿರ್ಬೇಕು, ಅವನು ಸೊಸೈಟಿಗೆ ಎಥಿಕಲ್ ಆಗಿ ಅವನ ಒಂದು ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು, ಮತ್ತೆ ಅವ್ನ ಲೈಫ್ ಸೆಟಲ್ ಆಗ್ಬೇಕು. ಆ ರೀತಿಯಾದಂತ ಎಜುಕೇಶನ್ಸ್ ನಮ್ಮ ಜ್ಞಾನಧಾಮ ಇನ್ಸ್ಟಿಟ್ಯೂಷನ್ಸ್ ಇಂದ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀದೇವಿಕಾ ಅಂತ. ನಾನು ಜ್ಞಾನ ಹೈಟೆಕಲ್ಲಿ ಫಸ್ಟ್ PUC ಜಾಯ್ನ್ ಆಗಿದ್ದು. ಇಲ್ಲಿ ನಮಗೆ ಸೆಕೆಂಡ್ PUCಯಲ್ಲಿ ಪೇಸ್ ಅವ್ರ ಜೊತೆ ಕೊಲಾಬ್ರೇಷನ್ ಆಯಿತು. ಅಲ್ಲಿ ನಮಗೀಗ ಸೆಕೆಂಡ್ PUCಯಲ್ಲಿ ಬೋರ್ಡ್ ಜೊತೆಗೆ ಕಾಂಪಿಟೇಟಿವ್ ಎರಡನ್ನೂ ಒಟ್ಟಿಗೆ ಒಂದೇ ಪೇಸಲ್ಲಿ ಮಾಡ್ಕೊಂಡು ಹೋಗಿ ಎಲ್ಲನೂ ಹೇಳ್ಕೊಟ್ರು. ಜೊತೆಗೆ ನಮಗೆ ಬೋರ್ಡ್ ಎಕ್ಸಾಮ್ ಇದ್ದಾಗ ಎಲ್ಲ ಹೆಲ್ಪ್ ಕೂಡ ಮಾಡಿದ್ರು. ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಈವ್ನಿಂಗ್ ಕ್ಲಾಸಸ್ ಕೊಡೋದಾಗಲಿ, ಮತ್ತು ಬರೀ ಬೋರ್ಡ್ ಎಕ್ಸಾಮ್ಸ್ಗಲ್ದೇ ನಮಗೆ ಬೇರೆ ಡಿಫ್ರೆಂಟ್ ಎಕ್ಸಾಮ್ಸ್ಗಳ ಬಗ್ಗೆನೂ ಹೇಳಿದ್ರು. ಆ ಎಕ್ಸಾಮ್ಸ್ಗಳಿಗೆ ಹೇಳೋದಲ್ಲದೆ ಗೈಡ್ ಮಾಡಿ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡೋದು, ಹೇಗೆ ಎಕ್ಸಾಮ್ಸ್ನ ಬರಿಬೋದು ಎಲ್ಲನೂ ಹೇಳಿದ್ರು. ಜೊತೆಗೆ ಈಗ ಗೈಡ್ ಕೂಡ ಮಾಡ್ತಿದ್ದಾರೆ. KCT ಎಕ್ಸಾಮ್ಸ್ ಕೋರ್ಸಸ್ ಜೊತೆಗೆ NCHM JEE ಅದಕ್ಕೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಈಗ ನಾವು ದಿನ ಕ್ಲಾಸಸ್ ಕೂಡ ಬರ್ತಾ ಇದ್ದೀವಿ. ಎಲ್ಲ ಹೆಲ್ಪ್ ಮಾಡೋದಲ್ಲದೆ ನಮಗೆ ಟೀಚರ್ಸು 24/7 ಯಾವಾಗ ಮೆಸೇಜ್ ಮಾಡಿದ್ರು ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾರೆ. ಎಲ್ಲ ಟೀಚರ್ಸು ಗೈಡ್ ಮಾಡುತ್ತಾ ನಮಗೆ ಅವ್ರ ಕಾಂಟ್ರಿಬ್ಯೂಷನಿಂದ ನಮಗೆ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗಿ ನಾವೀಗ ಕಾನ್ಫಿಡೆನ್ಸ್ ಇದೆ, ನಮಗೆ KCT ಕ್ಲಿಯರ್ ಮಾಡ್ತೀವಿ, ನಾವು ಒಳ್ಳೆ ಕಾಲೇಜಿಗೆ ಸೇರ್ತೀವಿ ಮುಂದೆ ಅಂತ. ನನ್ನ ಹೆಸರು ಸುಚಿತ್ರಾ. ನಾನು ಜ್ಞಾನಧಾಮ PU ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಫಸ್ಟ್ PUಗೆ ನಾನು ಇಲ್ಲಿ ಜಾಯ್ನ್ ಆದೆ. ಈಗ ನಾನು ನೆಕ್ಸ್ಟ್ ಸೆಕೆಂಡ್ PUಗೆ ಹೋಗಬೇಕಾಗಿದೆ. ನಮ್ಮ ಕಾಲೇಜ್ ಒಂಥರ ಚೆನ್ನಾಗಿದೆ. ಇಡೀ ನೆಲಮಂಗಲದಲ್ಲಿ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ನಮ್ಮ ಕಾಲೇಜಲ್ಲಿ ಎಜುಕೇಷನ್ಗೆ ಏನು ಕಮ್ಮಿ ಇಲ್ಲ. ಫಸ್ಟ್ ಸ್ಟೆಪ್ ಎಜುಕೇಷನಿಗೆ ಏನು ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಮತ್ತು ಕಾಂಪಿಟೇಟಿವ್ ಆಗಿರಲಿ, ಬೋರ್ಡ್ ಆಗಿರಲಿ, ಎಂಜಾಯ್ಮೆಂಟ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕಾಲೇಜ್ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಕಾಮರ್ಸ್ ಮತ್ತು ಸೈನ್ಸ್ ಅಂತ ನಮ್ಮ ಕಾಲೇಜಲ್ಲಿ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಸೈನ್ಸ್ ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಹಾಗೆ ಕಾಮರ್ಸ್ ಅವ್ರಿಗೂ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಸೈನ್ಸ್ ಅವ್ರಂತ ಬಂದರೆ ಕಾಂಪಿಟೇಟಿವಲ್ಲಿ ಮತ್ತು ಬೋರ್ಡಲ್ಲಿ ಎರಡಕ್ಕೂ ರಿವಿಷನ್ ಥರನೂ ಮಾಡ್ತಾರೆ. ಬಹಳಷ್ಟು ಜನ ಏನ್ ಅನ್ಕೊಳ್ತಾರೆ ಅಂದ್ರೆ CET ಎಕ್ಸಾಮ್ ಇರೋದು ಕೇವಲ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮಾತ್ರ. ಬಟ್ ಅದು ಅಲ್ಲ. CET ಎಕ್ಸಾಮ್ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕದಲ್ಲಿರೋ ಅಷ್ಟು UG ಕೋರ್ಸಸ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿ ಇದನ್ನ ಇಟ್ಟಿರ್ತಾರೆ. ಸೊ CET ಅಂದ್ರೆ ಕೇವಲ ಇಂಜಿನಿಯರಿಂಗ್ ಅಲ್ಲ, ಅಲೈಡ್ ಸೈನ್ಸಸ್, ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್, ವೆಟನರಿ ಸೈನ್ಸ್, ಫಾರ್ಮ್ ಸೈನ್ಸಸ್, B.Pharma, BSc ನರ್ಸಿಂಗ್ ಇಷ್ಟು ಕೋರ್ಸ್ಗಳಿಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ ಜಾಯ್ನ್ ಆಗ್ಬೇಕು ಅಂದ್ರೆ ಅವರು CET ಎಕ್ಸಾಮ್ ನ ಬರೀಬೇಕು. CET ಎಕ್ಸಾಮ್ ಅಂದ್ರೆ ಏನು? ಇಲ್ಲಿ ಏನಾಗುತ್ತೆ, ಫಸ್ಟ್ PU ಅಂಡ್ ಸೆಕೆಂಡ್ PU, PEC, MB 4 ಸಬ್ಜೆಕ್ಟ್ ಅಲ್ಲಿ ಇವರಿಗೆ 60 ಮಾರ್ಕ್ಸ್ ಪರ್ ಸಬ್ಜೆಕ್ಟ್ ಇರುತ್ತೆ. ಒನ್ ಪೇಪರ್ ಬರೆಯೋದಕ್ಕೆ ಇವರಿಗೆ 80 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್. CET ರ್ಯಾಂಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಾಲೇಜಸ್ ಇದೆ, ಬಟ್ ಕೆಲವು ಟಾಪ್ ಕಾಲೇಜಸ್ ಮಾತ್ರ ಇದೆ. ಈ ಟಾಪ್ ಕಾಲೇಜಸ್ ಅಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ ಗವರ್ಮೆಂಟ್ ಸೀಟ್ ತಗೋಬೇಕು ಅಂದ್ರೆ ಅವರ CET ರ್ಯಾಂಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಅವರ ರ್ಯಾಂಕಿಂಗ್ ಚೆನ್ನಾಗಿಲ್ಲ ಅಂದ್ರೆ ಈ ಟಾಪ್ ಕಾಲೇಜಸ್ ಅಲ್ಲಿ ಅವ್ರಿಗೆ ಸೀಟ್ ಸಿಗಲ್ಲ. ರ್ಯಾಂಕಿಂಗ್ ಚೆನ್ನಾಗಿಲ್ಲ ಅಂದ್ರೆ ಆದ್ರೂ ಅವ್ರು ಅದೇ ಟಾಪ್ ಕಾಲೇಜಲ್ಲಿ ಹೋಗ್ಬೇಕು ಅಂದ್ರೆ ಅವರು ತುಂಬಾ ಜಾಸ್ತಿ ಡೊನೇಷನ್ ಕೊಡ್ಬೇಕಾಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಒಂದು ಸ್ಟೂಡೆಂಟ್ CET ಅಲ್ಲಿ ತುಂಬಾ ಒಳ್ಳೆ ರ್ಯಾಂಕಿಂಗ್ ತಗೋಬೇಕು. ಇಂಜಿನಿಯರಿಂಗ್ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಇಂಜಿನಿಯರಿಂಗ್ ಅಲ್ಲಿ ಪ್ರೈಮರಿಲಿ 6 ಬ್ರಾಂಚ್ ಇದೆ. CS, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇನ್ಫಾರ್ಮೇಶನ್ ಸೈನ್ಸ್,
ಮೆಕ್ಯಾನಿಕಲ್, ಸಿವಿಲ್, ಈ ತರ ಬ್ರಾಂಚಸ್ ಇದೆ. ನೆಕ್ಸ್ಟ್ ಮೆಡಿಕಲ್ ಸೈನ್ಸ್. ಎಷ್ಟೊಂದ್ ಜನ ಏನ್ ಅನ್ಕೊಂಡಿದ್ದಾರೆ, ಸಿಇಟಿ ಇಂದ ಮೆಡಿಕಲ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಸಿಇಟಿ ಮುಖಾಂತರ ನೀವು ಅಂಡರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕರ್ನಾಟಕದಲ್ಲೇ ನೀವು BNYS ನ ತಗೊಂಡ್ರೆ 5.5 ವರ್ಷದಲ್ಲಿ ನೀವು ಒಂದು ಕ್ರೆಡಿಬಲ್ ಡಾಕ್ಟರ್ ಆಗ್ತೀರಾ. BNYS ಅಂದ್ರೆ ಬ್ಯಾಚುಲರ್ಸ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್. ನೆಕ್ಸ್ಟ್ ವೆಟರ್ನರಿ ಸೈನ್ಸ್. ನಮ್ಮ ಕರ್ನಾಟಕದಲ್ಲಿ 6 ಕೃಷಿ ವಿಶ್ವವಿದ್ಯಾನಿಲಯಗಳು. ಕೃಷಿ ವಿಶ್ವವಿದ್ಯಾನಿಲಯ ಅಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್. ಸೊ ಈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ವೆಟರ್ನರಿ ಸೈನ್ಸಸ್ ಕೂಡ ಇದೆ. ಬೆಂಗಳೂರಲ್ಲಿ ವೆಟರ್ನರಿ ಕಾಲೇಜ್ ಇದೆ, ನೇಪಾಳದಲ್ಲಿ. ಅಲ್ಲಿ ಎಲ್ಲ ಸೀಟ್ ತಗೋಬೇಕು ಅಂದ್ರೆ ಸ್ಟೂಡೆಂಟ್ಸ್ ಸಿಇಟಿ ಅಲ್ಲಿ ತುಂಬಾ ಒಳ್ಳೆ ರ್ಯಾಂಕಿಂಗ್ ತಗೋಬೇಕು. ಅವಾಗ ಅವರು ವೆಟರ್ನರಿ ಸೈನ್ಸಸ್ ಕೂಡ ಜಾಯಿನ್ ಆಗ್ಬೋದು. ಫಾರ್ಮ್ ಸೈನ್ಸಸ್. ನಮ್ಮ ಇಂಡಿಯಾದಲ್ಲಿ ಮೇಜರ್ ರೆವೆನ್ಯೂ ಅಂದ್ರೆ ಮತ್ತೆ ಆಕ್ಯುಪೇಷನ್ ಯಾವುದು ಅಂದ್ರೆ ಅಗ್ರಿಕಲ್ಚರ್. ಸೊ ನಮ್ಮ ಸರ್ಕಾರ ಏನ್ ಮಾಡಿದೆ, ಅಗ್ರಿಕಲ್ಚರ್ ಆಸ್ ಅ ಸೈನ್ಸ್ ಜನ ಡೆವಲಪ್ ಮಾಡ್ಕೋಬೇಕು. ಅವರಲ್ಲಿರೋ ಕೃಷಿ ಭೂಮಿನಲ್ಲಿ ಅವರು ಟೆಕ್ನಾಲಜಿನ ಯೂಸ್ ಮಾಡಿ ಅವರ ರೆವೆನ್ಯೂನ ಜಾಸ್ತಿ ಮಾಡ್ಬೇಕು ಅಂದ್ಬಿಟ್ಟು ಅಗ್ರಿಕಲ್ಚರ್ ಸೈನ್ಸಸ್ ನ ತಂದಿದೆ. ಸೊ ನಮ್ಮ ಕರ್ನಾಟಕದಲ್ಲಿ 6 ಕೃಷಿ ವಿಶ್ವವಿದ್ಯಾನಿಲಯ ಇದೆ. ಬೆಂಗಳೂರಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದೆ. ಇಲ್ಲೆಲ್ಲ 16 ಕೋರ್ಸ್ ಇದೆ. ಈ ಕೋರ್ಸಸ್ ಅಲ್ಲಿ ಅವರು ಸೀಟ್ ತಗೋಬೇಕು ಅಂದ್ರೆ ಅವರು ಸಿಇಟಿ ಚೆನ್ನಾಗಿ ಮಾಡಬೇಕು. ಬಿ ಫಾರ್ಮಾ. ನಾವು ಕೋವಿಡ್ ನ ಇವತ್ತು ಸರ್ವೈವ್ ಆಗಿ ಬಂದಿರೋದು. ಕೋವಿಡ್ ನ ನಾವು ಸರ್ವೈವ್ ಆಗಿರೋದು ಬರೀ ಒಂದು ಡಾಕ್ಟರ್ ಎಫರ್ಟ್ ಇಂದ. ನಾವು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀವಿ. ಸೊ ಈ ವ್ಯಾಕ್ಸಿನ್ ನ ಕಂಡಿಡಿದವರು ನಮ್ಮ ಇಂಡಿಯನ್ ವೈರಾಲಜಿ ಇನ್ಸ್ಟಿಟ್ಯೂಟ್. ಸೊ ಇವರೆಲ್ಲ ಬಿ ಫಾರ್ಮಾ ಸೈಂಟಿಸ್ಟ್ ಇರ್ತಾರೆ. ಎಷ್ಟೊಂದ್ ಜನ ಬಿ ಫಾರ್ಮಾ ಡಿ ಫಾರ್ಮಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಡಿ ಫಾರ್ಮಾ ಅಂದ್ರೆ ಒಂದು ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ಓಪನ್ ಮಾಡೋದಕ್ಕೆ ಅದೊಂದು ಎಕ್ಸಾಮ್. ಬಿ ಫಾರ್ಮಾ ಅಂದ್ರೆ ಬ್ಯಾಚುಲರ್ಸ್ ಆಫ್ ಫಾರ್ಮಸಿ. ಸೊ ಇಲ್ಲಿ ಏನಾಗುತ್ತೆ, ಕಾಸ್ಮೆಟಿಕ್ಸ್, ಮೆಡಿಸಿನ್, ಫುಡ್ ಸಪ್ಲಿಮೆಂಟ್ಸ್, ಅಗ್ರಿಕಲ್ಚರ್, ಇದೆಲ್ಲದಕ್ಕೂ ಒಂದು ಫಾರ್ಮಾಸ್ಯೂಟಿಕಲ್ ಸೈಂಟಿಸ್ಟ್ ಆಗ್ಬೇಕು ಅಂದ್ರೆ ಅವರು ಬಿ ಫಾರ್ಮಾ ಅಲ್ಲಿ ಜಾಯ್ನ್ ಆಗ್ಬೇಕು. BSc ನರ್ಸಿಂಗ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಇಸ್ ಅ ಕಾಮನ್ ಥಿಂಗ್. ನೀಟ್ ವೈದ್ಯಕೀಯ ಇದ್ರ ಬಗ್ಗೆ ಪ್ರತಿಯೊಬ್ಬರು ಏನು ಹೇಳ್ತಾರೆ, ಇಷ್ಟು ವಿಭಾಗಗಳಿದೆ ಅಂತಾರೆ. ಆದರೆ ನಾವೇನು ಮಾಡ್ತೀವಿ, ವಿಶೇಷವಾಗಿ ಎಲ್ರಿಗೂ ಕೂಡ ನೀಟ್ ಇಲ್ದಲೇ ಹೇಗೆ ಡಾಕ್ಟರ್ ಆಗ್ಬೇಕು ಅನ್ನೋದು ಹೇಳ್ತೀವಿ. ತುಂಬ ಜನ ಗ್ರಾಮೀಣ ಪ್ರದೇಶದ ಮಕ್ಕಳು ಏನು ಮಾಡ್ತಾರೆ, ನೀಟ್ ಅನ್ನೋದು ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ, ಆ ಸುದ್ದಿ ಕೇಳನೆ ಹೆದರ್ಕೊಂಡು ನೀಟ್ ಅಟೆಂಪ್ಟ್ ಮಾಡಲ್ಲ. ಆದರೆ ನಮ್ಮ CETನಲ್ಲಿ ಒಂದು ವಿಶೇಷವಾದಂಥ ಒಂದು ಅವಕಾಶ ಇದೆ. ಇಲ್ಲಿ ನಾವು ತಿಳ್ಕೊಂಡ ಹಾಗೆ MBBS, BDS, BAMS ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥ ಮೆಡಿಕಲ್ ಕೋರ್ಸ್ ಯಾವುದು ಅಂದರೆ BNYS, ಬ್ಯಾಚುಲರ್ಸ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತೀವಿ. ಇದು ಕೂಡ ಇದೇ ಥರ ಒಂದು ಮೆಡಿಕಲ್ ಕೋರ್ಸ್. ಇಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು 5.5 ವರ್ಷ ಓದಿ ಡಾಕ್ಟರ್ ಆಗ್ತಾರೋ, ನಮ್ಮ CET ಕೂಡ BNYS ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿ ಅಲ್ಲೂ ಕೂಡ 5.5 ವರ್ಷಕ್ಕೆ ಡಾಕ್ಟರ್ ಆಗ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ನಾವಿಲ್ಲಿ ಜ್ಞಾನಧಾಮ ಪೇಸ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಮೆಡಿಕಲ್ ವಿತೌಟ್ ನೀಟ್ ಅಂತಲೇ ಮಕ್ಕಳಿಗೆ ಒಂದು ಪ್ರೇರೇಪಣೆ ಕೊಡ್ತೀವಿ. ನಮ್ಮ ರಾಜ್ಯದ ಉಜಿರೆನಲ್ಲಿರ್ತಕ್ಕಂಥ SDM ಶಿಕ್ಷಣ ಸಂಸ್ಥೆ, ಬೆಂಗಳೂರಿನಲ್ಲಿರ್ತಕ್ಕಂಥ ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಅನುಸಂಧಾನ ಸಂಸ್ಥೆ, ಈ ರೀತಿ ಪ್ರಖ್ಯಾತ BNYS ವೈದ್ಯಕೀಯ ಕೋರ್ಸ್ಗಳು ನಮ್ಮ ವಿದ್ಯಾರ್ಥಿಗಳ ಲಭ್ಯ ಇದೆ. ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಸುಮಾರು 5ರಿಂದ 6 ಜನ ಸರ್ಕಾರಿ ಸೀಟ್ ತಗೊಂಡು BNYS ಕೋರ್ಸ್ ಮಾಡಿ 5.5 ವರ್ಷದಲ್ಲಿ ಡಾಕ್ಟರ್ ಆಗ್ತಿದ್ದಾರೆ. ನಂತರ ಅವರು ಅದರಲ್ಲಿ PG ಕೂಡ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ಎಕ್ಸ್ಪರ್ಟ್ಸ್ ಆಗ್ತಿದ್ದಾರೆ. ಸೊ ಇದು ಕೂಡ ಒಂದು ಹೆಮ್ಮೆಯ ವಿಷಯ. ಮತ್ತು ಅನೇಕ ವಿದ್ಯಾರ್ಥಿಗಳು ಯಾರು ಆರ್ಥಿಕವಾಗಿ ಸಬಲರಲ್ಲ, ಅವ್ರಿಗೂ ಕೂಡ ವೈದ್ಯರಾಗಬೇಕನ್ನೋ ಒಂದು ಆಸೆ ಈ CET ಮತ್ತು BNYS ಕಾಂಬಿನೇಷನ್ನಲ್ಲಿ ಅವಕಾಶ ಸಿಗ್ತಾ ಇದೆ. ಇಲ್ಲಿ ಕಾಲೇಜಿಗೆ ಜಾಯ್ನ್ ಆದಾಗ ತುಂಬ ಡೌಟ್ಸ್ ಇತ್ತು. ಬಟ್ ಈ ಕಾಲೇಜಿಗೆ ಕಂಟಿನ್ಯೂ ಮಾಡ್ತಾ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತಿದೆ. ನಮ್ಮ ಫ್ಯಾಕಲ್ಟೀಸ್ ತುಂಬ ಜಾಸ್ತಿ ಜನ ಇದ್ದಾರೆ. ನಮ್ಮದು ಒಂದು ಸಬ್ಜೆಕ್ಟ್ಗೆ 4 to 5 ಫ್ಯಾಕಲ್ಟೀಸ್ ಅವೈಲಬಲ್ ಇದೆ. ಎಲ್ಲ ಫ್ಯಾಕಲ್ಟೀಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಎಜುಕೇಷನ್ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಎಲ್ಲೂ ಸಿಗಲ್ಲ ಇಷ್ಟೊಂದು ಫ್ಯಾಕಲ್ಟೀಸ್. 4 to 5 ಯಾವ ಕಾಲೇಜಲ್ಲೂ 4 to 5 ಫ್ಯಾಕಲ್ಟೀಸ್ ಕೊಡಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಅವೈಲಬಲ್ ಇದೆ. ನಮ್ಮ ಕಾಂಪಿಟೇಟಿವ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ಇಲ್ಲಿ ತುಂಬ ಕಾಂಪಿಟೇಟಿವ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಒಂದೇ ಎಕ್ಸಾಮ್ ಅಲ್ಲ, CET, ನೀಟ್ ಅಥವಾ ಬೇರೆ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಬರೀ CET, ನೀಟಲ್ಲಿ ಮಾತ್ರ ನಾವು MBBS ಅಥವಾ BNYS ಎಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೇರೆ
ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮಗೆ ಸಪೋರ್ಟ್ ಕೊಡ್ತಾರೆ. ಕಾಲೇಜಿಗೆ ಬಂದಾದ್ಮೇಲೆ ನನ್ನ ಫಸ್ಟ್ ಇಯರ್ ಅಷ್ಟೊಂದೇನು ಚೆನ್ನಾಗಿ ಓದಿರಲಿಲ್ಲ, ಬಟ್ ಇಲ್ಲಿ CET ಕೋಚಿಂಗ್ ಕ್ಲಾಸಸ್ ಜೊತೆ ಎಕ್ಸ್ಟ್ರಾ ಎಲ್ಲ ಹೇಳ್ತಾರೆ. ಆ್ಯಂಡ್ ಬೇರೆ ಎಕ್ಸಾಮ್ಸ್ ನಾನಿಲ್ಲಿ ಇಂಟರ್ವ್ಯೂಗೆ ಅಂತ ಬಂದಾಗ ಜೊತೆಗಿಲ್ಲಿ CET ನೀಟ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೂ ಇಲ್ಲಿ ಕೋಚಿಂಗ್ ಕೊಡ್ತಾರೆ. ಆ್ಯಂಡ್ ಇಲ್ಲಿರೋ ಟೀಚರ್ಸ್ ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಕ್ಲಾಸಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಸ್ಪೆಷಲಿ CET ಕ್ಲಾಸಸ್ಸು. ನನಗೆ ರೀಸೆಂಟಾಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಜೊತೆಗೆ ನಮ್ಗೆ ಏನಾದ್ರು ಡೌಟ್ ಬಂದರೆ ತುಂಬಾ ಸತಿ ಕೇಳ್ತಾರೆ. ಆ್ಯಂಡ್ ನಾವೇನಾದ್ರು ಡೌಟ್ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಸತಿನೇ ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾರೆ. KCET ಅಲ್ಲಿ ನಾವಾಗಲೇ ಹೇಳ್ದಂಗೆ ಫಾರ್ಮ್ ಸೈನ್ಸಸ್ ಬಗ್ಗೆ ಹೇಳಿದೆ. ಸೊ ನಮ್ಮ ಇಂಡಿಯಾ ಅಗ್ರಿಕಲ್ಚರ್ ಪ್ರೊಫೆಷನ್ ನ ಜಾಸ್ತಿ ಫಾಲೋ ಮಾಡ್ತಾರೆ. ಬಹಳಷ್ಟು ಜನ ವ್ಯವಸಾಯ ಮಾಡ್ತಾರೆ, ತೋಟಗಾರಿಕೆ ಎಲ್ಲ ಮಾಡ್ತಿರ್ತಾರೆ. ಸೊ ಇದನ್ನ ಐಡೆಂಟಿಫೈ ಮಾಡ್ಕೊಂಡು ಏನಾಯ್ತು, ನಮ್ಮ ಸರ್ಕಾರ ಅಗ್ರಿಕಲ್ಚರ್ ನ ಡೆವಲಪ್ ಮಾಡ್ಬೇಕು ಅಂದಾಗ ಏನ್ ಮಾಡಿದ್ರು, ಅಗ್ರಿಕಲ್ಚರ್ ಸೈನ್ಸಸ್ ಗೆ ಪ್ರೋತ್ಸಾಹನ ಶುರು ಮಾಡಿದ್ರು. ಸೊ ಅವಾಗ ಏನಾಯ್ತು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಂತ ಶುರು ಮಾಡಿದ್ರು. ಸೊ ಈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಒಂದು 14 ಕೋರ್ಸ್ಗಳಿದೆ. 14 ಕೋರ್ಸ್ಗೆ ಸೀಟು ಜನ ತಗೋಬೇಕು ಅಂದ್ರೆ ಅವರು CET ಮುಖಾಂತರನೇ ಸೀಟ್ ತಗೋಬೇಕು. ಸೊ ನಮ್ಮ ಕರ್ನಾಟಕದಲ್ಲಿ ಟೋಟಲಿ 6 ಕೃಷಿ ವಿಶ್ವವಿದ್ಯಾನಿಲಯಗಳಿದೆ. ಟೋಟಲಿ 7500 ಸೀಟ್ಸ್ ಅವೈಲಬಲ್ ಇದೆ. ಈ 7500 ಸೀಟ್ಸ್ ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತು, ಎಲ್ಲ ರೈತರ ಮಕ್ಕಳೇನೆ ಆದಷ್ಟು ಜಾಸ್ತಿ ಈ ಕೃಷಿ ಕೋರ್ಸ್ಗಳಿಗೆ ಸೇರ್ಬೇಕು ಅನ್ಕೊಂಡು ಏನ್ ಮಾಡಿದ್ರು, CET ಪ್ರಾಕ್ಟಿಕಲ್ ಟೆಸ್ಟ್ ಅಂತ ತಂದ್ರು. ಇಲ್ಲಿ ಏನಾಗತ್ತೆ ಅಂದ್ರೆ 50% ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಸೀಟ್ಗಳನ್ನ ರೈತರ ಮಕ್ಕಳಿಗೆ ರಿಸರ್ವ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗತ್ತೆ, ಸೆರಿಕಲ್ಚರ್, ಡೈರಿ ಟೆಕ್ನಾಲಜಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ, ಫುಡ್ ಡಯಟ್ರಿಕ್ಸ್ ಅಂಡ್ ನ್ಯೂಟ್ರಿಷನ್, ಫಾರೆಸ್ಟ್ರಿ, ವೆಟನರಿ ಸೈನ್ಸ್, ಫಿಶರೀಸ್, ಅಗ್ರಿಕಲ್ಚರ್ ಬಿಸಿನೆಸ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಕಮ್ಯುನಿಟಿ ಸೈನ್ಸ್, ಇಷ್ಟು ಕೋರ್ಸ್ ಸೇರಿ ನಮ್ಮ ಕರ್ನಾಟಕದಲ್ಲಿ 7,500 ಸೀಟ್ ಇದೆ. ಅದರಲ್ಲಿ 50% ರೈತರ ಮಕ್ಕಳಿಗೆ ಮಾತ್ರ ರಿಸರ್ವ್ ಆಗಿದೆ. ಈ ರಿಸರ್ವೇಶನ್ ಅಲ್ಲಿ ಅವ್ರಿಗೆ ಸೀಟ್ ಬೇಕು ಅಂದ್ರೆ ಅವರು CET ಪ್ರಾಕ್ಟಿಕಲ್ ಟೆಸ್ಟ್ ನ ಕ್ಲಿಯರ್ ಮಾಡಬೇಕು. ಈ ಎಕ್ಸಾಮ್ ಅವ್ರಿಗೆ 200 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಅವರು ಬರೀ ಕೋಚಿಂಗ್ ತಗೊಂಡ್ರೆ ಸಾಲದು, ಸರಿಯಾದ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಬೇಕು. ಬಟ್ ಬಹಳಷ್ಟು ಜನ ಅವ್ರಿಗೆ ಈ ಅವೇರ್ನೆಸ್ ಇರಲ್ಲ, ಅವ್ರಿಗೆ 50% ರಿಸರ್ವೇಶನ್ ಇರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಅವೇರ್ನೆಸ್ ಇರೋರು ತಪ್ಪು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಸೀಟ್ಗಳನ್ನ ಕಳ್ಕೊಂತಾರೆ. ಸೊ ನಮ್ಮ ಜ್ಞಾನಧಾಮ ಪೇಸ್ ಅಲ್ಲಿ ನಾವು ಈ ಕೋಚಿಂಗ್, ಈ CET ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಕೋಚಿಂಗ್ ಕೊಡ್ತೀವಿ. ಅದ್ರ ಜೊತೆ ಬರೀ ಕೋಚಿಂಗ್ ಅಲ್ಲ, ಯಾವ್ಯಾವ ತರ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು, ಎಲ್ಲಿಂದ ಡಾಕ್ಯುಮೆಂಟ್ಸ್ ತರಬೇಕು, ಹೇಗೆ ಸಬ್ಮಿಟ್ ಮಾಡಬೇಕು, ಇಷ್ಟು ಕೋಚಿಂಗು ನಾವು ಅವ್ರಿಗೆ ಕೊಟ್ಟು ಅವರು ಈ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಹೋಗೋವರೆಗೂ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ನ ಕೊಡ್ತೀವಿ. ನನ್ನ ಹೆಸರು ಮೋಕ್ಷಿತ್ ಅಂತ. ಜ್ಞಾನಧಾಮ PU ಕಾಲೇಜ್ ಹಾಗೂ ಪೇಸ್ನಲ್ಲಿ ನೀಟ್ ಮೆಂಟರ್ ಆಗಿ ನನ್ನ ಒಂದು ಎಕ್ಸ್ಪರ್ಟೈಸ್ನ ಆಫರ್ ಮಾಡ್ತಾ ಇದ್ದೀನಿ. ಸೊ ನೀಟ್ ಅನ್ನೋದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದು 2 ರೀತಿಯಲ್ಲಿ ಕಂಡಕ್ಟ್ ಆಗುತ್ತೆ, ಒಂದು ನೀಟ್ UG ಮತ್ತು ನೀಟ್ PG. ನೀಟ್ UGಯಲ್ಲಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಎಂಟ್ರೆನ್ಸ್ನ ಕಲ್ಪಿಸ್ಕೊಡುವಂಥ ಪರೀಕ್ಷೆ ಇದು. ನೀಟ್ UG ಪ್ರತಿ ವರ್ಷವೂ NTA ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅನ್ನೋ ಒಂದು ಏಜೆನ್ಸಿ ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷ ಇದಕ್ಕೆ ಒಂದು 25 ಲಕ್ಷ ಜನ, ಅಂದರೆ 25 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗ್ತಾರೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣ ಆದರೂ ಕೂಡ ಗೌರ್ಮೆಂಟ್ MBBS ಸೀಟ್ಸ್ ಆಗಲಿ ಅಥವಾ ಗೌರ್ಮೆಂಟ್ ಮೆಡಿಕಲ್ ಸೀಟ್ಸ್ ಆಗಲಿ ಇಂಡಿಯಾದಲ್ಲಿರೋದು ಸುಮಾರು 1 ಲಕ್ಷ ಮಾತ್ರ. ಅದು ಈ ವರ್ಷದ ಒಂದು ಡೇಟಾ ಅದು. ಸೊ ಕಾಂಪಿಟೇಷನ್ ಬಂದು ಸೆಲೆಕ್ಷನ್ ರೇಟ್ ಬಂದು ಲೆಸ್ ದ್ಯಾನ್ 1% ಇರುತ್ತೆ ನೀಟ್ನಲ್ಲಿ. ಆ್ಯಂಡ್ ಇಟ್ ಇಸ್ ಅ ವೆರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ತುಂಬ ಒಂದು ಇಂಪಾರ್ಟೆನ್ಸ್ನ ಗೇನ್ ಮಾಡುತ್ತೆ. ಈ PUC ಲೆವೆಲಲ್ಲಿ ಮತ್ತು ಕಾಂಪಿಟೇಟಿವ್ ಕೋಚಿಂಗ್ ಲೆವೆಲಲ್ಲಿ ತುಂಬ ಒಂದು ಇಂಪಾರ್ಟೆನ್ಸ್ನ ಗೇನ್ ಮಾಡುತ್ತೆ. ನೀಟ್ನಿಂದ ಇರೋಂಥ ಗ್ರ್ಯಾಜುಯೇಷನ್ ಆಪರ್ಚುನಿಟೀಸ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಒಂದು MBBS ಅಂದರೆ ಮೆಡಿಕೈನೆ ಬೆಕಲಾರಿಯಸ್ ಸೈರರ್ಗಿ ಅಂತ ಹೇಳ್ತಾರೆ. ಸೊ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ, ಇಟ್ಸ್ ಅ ಡ್ಯುವೆಲ್ ಡಿಗ್ರಿ, 2 ಡಿಗ್ರಿ ಅಂತ ಕರಿತೀವಿ ಅದನ್ನು. BDS ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸಸ್, BAMS ಅಂತ ಇನ್ನೊಂದು, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸಸ್, BHMS ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸಸ್, BUMS ಬ್ಯಾಚುಲರ್ ಆಫ್ ಯುನಾನಿ ಮೆಡಿಕಲ್ ಸೈನ್ಸಸ್, BVSC ಅದು ರೀಸೆಂಟಾಗಿ ಒಂದು ಅಡಿಷನ್ ಆಗಿರೋದು ನೀಟ್ ಕೆಳಗಡೆ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ಅಂತ. ಸೊ
ಇದಿಷ್ಟು ಬಂದು MBBS BDS ಬಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಕೆಳಗಡೆ ಬರುತ್ತೆ. ಈ BAMS BHMS BUMS ಎಲ್ಲ ಬಂದು ಆಯುಷ್ ಮಿನಿಸ್ಟ್ರಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ, ಇದಕ್ಕೆ ಅಂತಾನೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಮಿನಿಸ್ಟ್ರಿ ಇದೆ, ಅದ್ರ ಕೆಳಗಡೆ ಬರುತ್ತೆ. ಸೊ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕಾಲೇಜಸ್ ಇನ್ ಇಂಡಿಯಾ ಯಾವುದದು ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಒನ್ ಆಫ್ ದ ಅಲ್ಲ, ನಂಬರ್ 1 ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ ಅದು. ಸೊ ಅಲ್ಲಿಗೆ ಒಂದು ಸೀಟ್ ಬೇಕು ಅಂತಂದರೆ ದಿಸ್ ಈಸ್ ದ ಏನಂತಾರೆ ಎಂಟ್ರೆನ್ಸ್ ಎಕ್ಸಾಮ್.